ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಸದ್ಗುರುಂ ಸಚ್ಚಿದಾನಂದಂ ಭಗವತ್ಪಾದಶಂಕರಂ ಭಾಷ್ಯವ್ಯಾಖ್ಯಾಕೃತೌ ವಂದೇ ಪರಬ್ರಹ್ಮಸ್ವರೂಪಿಣೌ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಗ್ರೆ ಉಪಸ್ಥಿತೇಭ್ಯಃ ಭವದ್ಭ್ಯಃ ಸರ್ವೇಭ್ಯೋ ಜಿಜ್ಞಾಸುಭ್ಯಃ ಸಪ್ರಣಾಮಂ ಹಾರ್ದಂ ಸ್ವಾಗತಂ ವ್ಯಾಹರಾಮಿ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದಾನಾಂ ಕರ್ತೃಕತ್ವೇನ ಪ್ರಸಿದ್ಧಾಯಾಂ ವಿಶುದ್ಧ ವೇದಾಂತ ಪರಿಭಾಷಾ ನಾಮ್ನಿ ದೇವಭಾಷಕಯಾಃ ಕೃತಿಃ ಇದಾನೀಂ ವಿಚಾರ್ಯತೆ. ಅಗ್ರೆ ತಾವತ್ ಶ್ರೀ ಶ್ರೀ ಸ್ವಾಮಿಚರಣಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ಶ್ಲೋಕಮೇಕಂ ದ್ವಿವಾರಂ ಪಠಿತ್ವಾ ಗ್ರಂಥಭಾಗಂ ಪ್ರಕೃತಂ ಗ್ರಂಥಭಾಗಂ ಯಥಾ ಸ್ವಾಮಿಪಾದಾನುಗ್ರಹಂ ಇದಾನೀಂ ವಿಚಾರಯಾಮಃ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ಅಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈಃ ಪ್ರಣೀತಾ ವಿಶುದ್ಧ ವೇದಾಂತ ಪರಿಭಾಷಾ. ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಶ್ಚಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂದಧೆ. ಪದವಾಕ್ಯ ಪ್ರಮಾಣಜ್ಞಾನ ಸಂಪ್ರದಾಯವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರತನ್ಯತೆ. ವಿಶುದ್ಧ ವೇದಾಂತ ಪರಿಭಾಷಾ ಇದರಲ್ಲಿ ಎರಡನೆಯ ವಿಷಯವನ್ನು ಈಗ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದೇ ಅವಿದ್ಯಾ ಎಂಬತಕ್ಕಂಥ ವಿಷಯ. ಅದರಲ್ಲಿ ಸ್ವಲ್ಪ ಭಾಗ ಆಗಿತ್ತು. ಏನು ಅವಿದ್ಯಾ? ಅವಿದ್ಯಾ ಅಂದರೆ ಏನು ಅಂತಂದರೆ, ಅವಿದ್ಯಾ ಎನ್ನುವ ಪದಕ್ಕೆ ಡೆಫಿನೇಷನ್ ಅಂತ ಏನಿದೆ ಅದಕ್ಕೆ ಕೊಡ್ತಾ ಇದ್ದಾರೆ ಸ್ವಾಮಿಪಾದರವರು. ಏನು ಅಂತಂದರೆ, ಈ ಸ್ವರೂಪದಿಂದ ಪರಮಾರ್ಥವಾಗಿ ಯಾವ ತ್ರಿಪುಟಿಯೂ ಇಲ್ಲದ, ಅಂದ್ರೇನು, ಪ್ರಮಾತೃ ಪ್ರಮಾಣ ಪ್ರಮೇಯ, ಈ ಮೂರು ತ್ರಿಪುಟಿ ಅಂತ ಹೆಸರು. ಈ ತ್ರಿಪುಟಿ ಇಲ್ಲದೆ ಇರತಕ್ಕಂತಹ ಬ್ರಹ್ಮ, ಅದು ಯಾವಾಗ ತ್ರಿಪುಟಿ ಇಲ್ಲದಿರುತ್ತೆ? ಯಾವಾಗಲೂ ಕೂಡ. ಅಂದ್ರೇನು, ಮೂರೂ ಕಾಲದಲ್ಲಿಯೂ ಕೂಡ ತ್ರಿಪುಟಿ ರಹಿತವಾದ ಈ ಬ್ರಹ್ಮವೇ ಆಗಿದ್ದರೂ ಕೂಡ ಏನಾಗಿದೆ ಅಂತಂದರೆ, ಆ ಬ್ರಹ್ಮದಲ್ಲಿ, ವಿಶುದ್ಧವಾದ ತ್ರಿಪುಟಿ ರಹಿತ ಬ್ರಹ್ಮದಲ್ಲಿ ನಾನು ಎಂಬ ಒಂದು ಪ್ರತ್ಯಯಕ್ಕೆ ವಿಷಯವಾಗಿರತಕ್ಕಂತಹ, ಅಂದ್ರೇನು, ನಾನು ಅಂತಂದರೆ ನಮಗೆ ಏನು ಅರಿವು ಉಂಟಾಗುತ್ತೋ ಅದಕ್ಕೆ ವಿಷಯ, ನಾನು ಎಂಬುದಕ್ಕೆ ವಿಷಯವಾಗಿರ್ತಕ್ಕಂಥದ್ದು. ಅದನ್ನು ಮತ್ತೆ ಅದಕ್ಕಿಂತ ಭಿನ್ನವಾಗಿರತಕ್ಕಂತಹ ಈ ಒಂದು ಇದು ಎಂಬತಕ್ಕಂತಹ ಒಂದು ಶಬ್ದಕ್ಕೆ ವಿಷಯವಾಗಿರತಕ್ಕಂತಹ ಈ ಅನಾತ್ಮ ವಸ್ತುವನ್ನು, ಇದೇನಿದು
ಇದು ಆತ್ಮವಸ್ತು, ಇದು ಅನಾತ್ಮ ವಸ್ತು. ಇದರಲ್ಲಿ ಏನು ಮಾಡಿಕೊಂಡು ಬೆರೆಸಿಕೊಂಡು ಬೆರಕೆ ಮಾಡಿಕೊಂಡು ಏನು ಮಾಡ್ತಾ ಇದ್ದೀವಿ? ಓಹೋ, ನಾನು ಈಗ ಇದನ್ನು ಮಾಡುತ್ತಿದ್ದೇನೆ. ಇದನ್ನು ಏನು ಬೇಕಾದ್ರೂ ಆಗ್ಬೋದು, ವ್ಯವಹಾರವನ್ನು ಮಾಡ್ತಾ ಇದ್ದೇನೆ ನಾನು. ಅಂದರೆ ಏನಾಯಿತು? ಯಾವುದೇ ವ್ಯವಹಾರಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಏನು? ಕಾರಣವಾಗಿರ್ತಕ್ಕಂಥದ್ದು ಈ ಒಂದು ಅಧ್ಯಾಸ ಅಂತಕ್ಕಂಥದ್ದು. ಏನು ಸ್ವಾಮಿ, ನೀವು ಅವಿದ್ಯಾ, ಅದಕ್ಕೆ ನಾವು ವಿಶ್ಲೇಷಣೆಯನ್ನು ಕೊಡ್ತೇವೆ, ಅದಕ್ಕೆ ನಾವು ಡೆಫಿನೇಷನ್ ಹೇಳ್ತೇವೆ ಅಂತ ಹೇಳಿಬಿಟ್ಟು ಇದು ಯಾವುದು ಅಧ್ಯಾಸ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ ಆಯಿತು, ಅದನ್ನು ಮುಂದೆ ಹೇಳ್ತೇವೆ. ಈಗ ಏನು, ಇಂತಹ ಪ್ರತ್ಯಗಾತ್ಮ ತತ್ವದಲ್ಲಿ ಏನು ಇದು ಅನಾತ್ಮ ವಸ್ತುವಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಬೆರೆಸಿಕೊಂಡು ಮತ್ತೆ ಅದರ ಧರ್ಮವನ್ನೂ ಬೆರೆಸಿಕೊಂಡು, ಬರೀ ಪ್ರತ್ಯಗಾತ್ಮದಲ್ಲಿ ಅನಾತ್ಮ ಧರ್ಮವನ್ನು ಅಂತ ಅಲ್ಲ, ಅನಾತ್ಮದಲ್ಲಿಯೂ ಕೂಡ ಪ್ರತ್ಯಗಾತ್ಮ ಧರ್ಮವನ್ನು ಬೆರೆಸಿಕೊಂಡು, ಅದೇನು ಪಾರಸ್ಪರಿಕವಾದ ಸಂಬಂಧ ಇದೆ ಎರಡಕ್ಕೂ. ಇದರಲ್ಲಿ ಅದು, ಅದರಲ್ಲಿ ಇದು. ಹೀಗೆ ಯಾವಾಗ ಬೆರಕೆಯಾಯಿತೋ ಆ ಬೆರಕೆ ಆದದ್ರಿಂದ ಬಂದದ್ದು ವ್ಯವಹಾರ ಬರೋದಕ್ಕೆ ಇದ್ದೇ ಇರಬೇಕು. ಒಂದು ಪಕ್ಷ ಈ ಅಧ್ಯಾಸ ಅಂತಕ್ಕಂಥದ್ದು ಇಲ್ಲದೆ ಹೋಗಿಬಿಟ್ಟರೆ ಆವಾಗೇನು, ಯಾವ ವ್ಯವಹಾರವೂ ಸಾಧ್ಯವೇ ಇಲ್ಲ. ಆಗ ಏನಾಗುತ್ತೆ? ವ್ಯವಹಾರ ಶೂನ್ಯವಾದ, ನಿಷ್ಕ್ರಿಯವೂ ನಿಷ್ಕಲವೂ ಶಾಂತವೂ ಆಗಿರತಕ್ಕಂತಹ ಪರಮಾರ್ಥ ತತ್ವ ಒಂದೇ ಉಳ್ಕೊಳ್ಳೋದು. ಅದನ್ನು ಒಂದೇ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಎರಡನೆಯದು ಇದ್ದಾಗ ಇದು ಒಂದು ಅಂತ ಹೇಳ್ಬೋದು, ಅದು ಎರಡನೇದು, ಇದು ಒಂದನೇದು ಅಂತ ಹೇಳ್ಬೋದು. ಎರಡನೇದೇ ಇಲ್ಲ ಅಂತ ಅಂದಾಗ ಒಂದು ಅಂತ ಏನು ಹೇಳೋದು, ಯಾವುದಕ್ಕೆ ಹೇಳೋದು? ಅದಕ್ಕೋಸ್ಕರ ಉಪನಿಷತ್ತಿನಲ್ಲಿ ಒಂದು ಉಪಾಯವನ್ನು ಕಂಡುಕೊಂಡರು, ಬರೀ ಒಂದು ಅಂತ ಹೇಳ್ತಾ ಇಲ್ಲ, ಮತ್ತೇನು ಹೇಳ್ತಾ ಇದ್ದಾರೆ? ಏಕಮೇವಾದ್ವಿತೀಯಂ ಅಂದ್ರೇನು? ಎರಡನೆಯದು ಅಂತ ಎಂಬತಕ್ಕಂಥ ಇನ್ನೊಂದು ಇಲ್ಲದ ಒಂದು ಅಷ್ಟೆ. ಯಾಕೆಂದ್ರೆ ಮಾತಿನಿಂದ ಇದು ಏನೋ ಒಂದು ಹೇಳಬೇಕಲ್ಲ, ಒಂದೇ ಒಂದು ತತ್ವ ಅಂತ ಹೇಳಬೇಕಲ್ಲ, ಅರ್ಥವಾಗಬೇಕಲ್ಲ. ಅದಕ್ಕೆ ಒಂದು ಅಂದ ತಕ್ಷಣ ಓಹೋ ಆಯ್ತು ಬಿಡಿ, ಇದು ಎರಡಿದೆಯಲ್ಲ, ಆ ಎರಡಕ್ಕಿಂತ ಕಮ್ಮಿ ಆಗಿರತಕ್ಕಂಥದ್ದು ಅನ್ನುವ ಭಾವನೆ ಬರಬಾರದು ಅನ್ನುವ ಉದ್ದೇಶದಿಂದ ಏನಾಯಿತು? ಏಕಮೇವಾದ್ವಿತೀಯ ಅಂತ ಹೇಳಿದ್ರು. ಅಂದರೆ ಏನಾಯಿತು? ಎಲ್ಲ ವ್ಯವಹಾರಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಈ ಅಧ್ಯಾಸ ಅಂತ. ಅಧ್ಯಾಸ ಅಂದರೆ ಏನು? ಈ ಅಸ್ಮತ್ ಪ್ರತ್ಯಯ ಗೋಚರ ಅಂತ. ಯಾವ ಅಸ್ಮತ್ ಪ್ರತ್ಯಯ ಅಂತಂದ್ರೆ ಏನು? ಅಹಂ ಪ್ರತ್ಯಯ. ಅಹಂ ನಾನು ಎಂಬ ಅರಿವಿಗೆ ಯಾವುದು ವಿಷಯವಾಗಿದೆಯೋ ಅದು. ಮತ್ತೆ ಯುಷ್ಮತ್ ಪ್ರತ್ಯಯ ಅಂದರೆ ಇದು ಎಂಬತಕ್ಕಂಥ ಅರಿವಿಗೆ ಯಾವುದು ಗೋಚರವಾಗುತ್ತೋ ಅದು. ಇಲ್ಲಿ ಯುಷ್ಮತ್ ಪ್ರತ್ಯಯ ಅಂದರೆ ನೀನು ಎಂಬತಕ್ಕಂಥ ಅರ್ಥವಾಗುತ್ತೆ. ನೀನು ಅಂತಂದರೆ ಏನಾಗುತ್ತೆ? ಬರೀ ಯಾವನೋ ಒಬ್ಬ ಮನುಷ್ಯನನ್ನೋ ಯಾರನ್ನೋ ಅದನ್ನು ಉದ್ದೇಶಿಸಿ ಹೇಳಿದ ಹಾಗಾಗ್ಬಿಡುತ್ತೆ. ಹಾಗಾಗಬಾರ್ದು. ನನಗಿಂತ ಭಿನ್ನವಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಸೇರಿಸ್ಬೇಕಲ್ಲ, ಅದಕ್ಕೋಸ್ಕರ ಇದು ಅಂತ ಹೇಳಬೇಕು. ಮತ್ತು ಇದು ಅಂತ ಹೇಳಿದ್ರೆ ನೀನು ಅಂತ ಯಾಕೆ ಹೇಳಿಬಿಟ್ರು? ಮತ್ತೆ ಇದು ಅಂತ ಹೇಳ್ಬೋದಾಗಿತ್ತಲ್ಲ ಅಂತಂದರೆ, ಈ ಒಂದು ಎರಡೂ ಕೂಡ ಈ ಅಹಂ ಪ್ರತ್ಯಯ ಮತ್ತು ಇದಂ ಪ್ರತ್ಯಯ ಇವೆರಡು ಹೇಗಿದೆ? ಒಂದಕ್ಕೊಂದು ವಿರುದ್ಧ ಸ್ವಭಾವ. ಹೌದು ತಾನೆ? ಧರ್ಮದಲ್ಲೂ ವಿರುದ್ಧ, ಸ್ವಭಾವದಲ್ಲೂ ವಿರುದ್ಧ. ಇದು ನಿತ್ಯ ಶುದ್ಧ ಮುಕ್ತ, ಇದು ಯಾವಾಗಲೂ ಕೂಡ ಶುದ್ಧ. ಇದು ಸಂಸಾರಿ, ಇದು ಅಸಂಸಾರಿ. ಇದಕ್ಕೆ ಎಲ್ಲವೂ ಕೂಡ ಕರ್ತೃತ್ವ ಭೋಕ್ತೃತ್ವ ಎಲ್ಲವೂ ಉಂಟು. ಪರಮಾತ್ಮ ಯಾವುದೂ ಇಲ್ಲ. ಹೀಗೆ ಒಂದಕ್ಕೊಂದು ಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದು ಯಾವುದು? ನಾನು ಎಂಬ ಪ್ರತ್ಯಯ ಮತ್ತು ನೀನು ಇದು ಎಂಬತಕ್ಕಂಥದ್ದು. ಈಗ ನಾನು ಎಂಬುದಕ್ಕೆ ವಿರುದ್ಧವಾದ ಒಂದು ಪದವನ್ನು ಹೇಳಬೇಕಾದ್ರೆ ಅದು ಇದು ಅಂತ ಹೇಳಿದ್ರೆ ಸಮಂಜಸವಾಗುತ್ತಾ?
ಅಥವಾ ನೀನು ಅಂತ ಹೇಳಿದ್ರೆ ಸಮಂಜಸವಾಗುತ್ತಾ? ಇದು ಅಂತ ಹೇಳಿಬಿಟ್ರೆ ಏನಾಯಿತು, ಅಲ್ಲಿಗೆ ನೀನು ಅನ್ನೋದು ಬಿಟ್ಟು ಹೋದಾಗ ಆಗೋಯ್ತು. ನೀನು ಅಂತ ಹೇಳಿದ್ರೆ ಏನಾಯಿತು, ಇದು ಅನ್ನೋದು ಬಿಟ್ಟು ಹೋದಾಗ ಆಗೋಯ್ತು. ಹಾಗಾಗಬಾರ್ದು. ಅದರಿಂದ ಏನು ಮಾಡಿದ್ರು, ಈ ನಾನು ಎಂಬತಕ್ಕಂಥ ಒಂದು ಪ್ರತ್ಯಯಕ್ಕೆ ವಿರುದ್ಧವಾಗಿರತಕ್ಕಂಥ ಪದ ಯಾವುದು? ನಾನು ಎಂಬುದಕ್ಕೆ ನೀನು ಎಂಬತಕ್ಕಂಥದ್ದೇ ವಿರುದ್ಧವೇ ಹೊರತು ಇದು ಎಂಬತಕ್ಕಂಥದ್ದು ವಿರುದ್ಧ ಅಲ್ಲ. ಗೊತ್ತಾಯ್ತು? ನಾನು ಎಂಬುದಕ್ಕೆ ಇದು ಎಂಬುದು ನಾನು ಎಂಬುದರ ವಿರುದ್ಧಾರ್ಥಕ ಪದವಲ್ಲ. ವಿರುದ್ಧಾರ್ಥಕ ಪದ ಯಾವುದು? ನಾನು ಎಂಬುದಕ್ಕೆ ವಿರುದ್ಧಾರ್ಥಕ ಪದ ನೀನು ಅಂತ. ಆದ್ದರಿಂದ ಯುಷ್ಮತ್ ಪ್ರತ್ಯಯ ಅಂತ ಬಳಸಿದ್ದಾರೆ. ಯಾವುದನ್ನ? ಆ ಇದಂ ಪ್ರತ್ಯಯ ಅಂತ ಏನು ಕರೆದಿದ್ದಾರೆ, ಇದು ಹೇಳಿದ್ವಲ್ಲ, ಅದನ್ನೇ ನೀನು ಅಂದ್ಬಿಟ್ಟು ಯುಷ್ಮತ್ ಪ್ರತ್ಯಯ ಅಂತ ಹೇಳಿದ್ದಾರೆ. ಯಾಕೆ? ಒಂದಕ್ಕೊಂದು, ಒಂದು ಆತ್ಮ, ಇನ್ನೊಂದು ಅನಾತ್ಮ. ಅನಾತ್ಮ ಅಂದರೆ ಯಾವುದು? ಯಾವುದು ಅಂತಂದರೆ ಕೇವಲ ನೀನು ಅಂತ ಅಂದ್ಬಿಟ್ಟು ಎದುರಿಗೆ ಇರತಕ್ಕಂಥ ಒಂದೇ ಅಲ್ಲ, ಮತ್ತು ಇದಂ ಅಂತ ಹೇಳಿ ಈ ಒಂದು ಈ ಮನುಷ್ಯರನ್ನು ಬಿಟ್ಟು ಬೇರೆ ಹೇಳೋದಾಗಲಿ ಅಥವಾ ಆ ಥರ ಯಾವುದದು ಈ ಪರಿಚ್ಛಿನ್ನವಾದದ್ದಲ್ಲ. ಅನಾತ್ಮ ಅಂತಂದರೆ ತನಗಿಂತ ಭಿನ್ನವಾಗಿರ್ತಕ್ಕಂಥ ಎಲ್ಲವೂ ಕೂಡ ಅಷ್ಟೆ. ಅದು ಯಾವುದೇ ಆಗಿರ್ಬೋದು, ಎಲ್ಲವೂ ಕೂಡ. ಅದಕ್ಕೋಸ್ಕರ ನೀನು ಅಂತ ಪ್ರತ್ಯಯವನ್ನು ಬಳಸಿದ್ದಾರೆ. ಅಂದ್ರೇನು? ಇದು ಒಂದಕ್ಕೊಂದು ಬೆರಕೆ ಮಾಡಿ ಆ ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಹೋಗ್ತೇನೆ ಬರ್ತೇನೆ ಅಂತಕ್ಕಂಥ ವ್ಯವಹಾರ ಮಾಡ್ತಾ ಇದ್ದೀವಿ. ಈಗ ಈ ಒಂದು ನಾನು ಈ ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರ್ತಕ್ಕಂಥದ್ದು, ಇದಂ ಪ್ರತ್ಯಯಕ್ಕೆ ವಿಷಯವಾಗಿರ್ತಕ್ಕಂಥದ್ದು, ಅದರ ಸ್ವರೂಪ ಏನು ಅಂತಕ್ಕಂಥಾದರೆ, ಈ ಇದಂ ಪ್ರತ್ಯಯ ಅನಾತ್ಮ ಪ್ರತ್ಯಯ ಅಂತ ಏನಿದೆ ಅವೆಲ್ಲವೂ ಕೂಡ ಅನೃತವಾಗಿರ್ತಕ್ಕಂಥದ್ದು, ಆಭಾಸಮರೂಪವಾಗಿರತಕ್ಕಂಥದ್ದು. ಯಾಕೆ ಅಂದರೆ ಮೂರೂ ಕಾಲದಲ್ಲೂ ಅದೇನು ಇರೋದಿಲ್ಲ, ಮೂರು ಅವಸ್ಥೆಗಳಲ್ಲೂ ಕೂಡ ಇರೋದಿಲ್ಲ, ಕಾಲದಲ್ಲೂ ಇರೋದಿಲ್ಲ, ಅವಸ್ಥೆಗಳಲ್ಲಂತೂ ಇರೋದಿಲ್ಲ. ಹೀಗಾಗಿ ಏನಾಗಿದೆ, ಅದು ಅನೃತ ಅಂತ ಹೇಳ್ತಾರೆ. ಇದನ್ನು ಸತ್ಯ ಅಂತ ಯಾಕೆ? ಮೂರು ಕಾಲದಲ್ಲೂ ಕೂಡ, ಮೂರು ಅವಸ್ಥೆಗಳಲ್ಲೂ ಕೂಡ ಅಬಾಧಿತವಾಗಿ ಇರತಕ್ಕಂಥದ್ದು ಇದು. ನೋಡಿ, ಇದರಲ್ಲೂ ಕೂಡ ವಿರುದ್ಧ ವೈರುಧ್ಯ. ಒಂದು ಮೂರು ಕಾಲದಲ್ಲಿ, ಮೂರು ಅವಸ್ಥೆಗಳಲ್ಲಿ ಅಬಾಧಿತವಾಗಿ ಇರತಕ್ಕಂಥದ್ದು ಒಂದು, ಇಲ್ಲದೆ ಇರತಕ್ಕಂಥದ್ದು ಇನ್ನೊಂದು, ಅದರಲ್ಲೂ ವಿರುದ್ಧ. ಸೊ ಹೀಗಾಗಿ ಏನಾಗುತ್ತೆ, ಈ ಸತ್ಯ ಒಂದು ಅನೃತ. ಈ ಒಂದು ಯುಷ್ಮತ್ ಪ್ರತ್ಯಯ ಅಸ್ಮತ್ ಪ್ರತ್ಯಯ ಎರಡನ್ನು ಬೆರೆಸ್ಕೊಂಡು ಅಂತಂದ್ರು ಒಂದೇ. ಯುಷ್ಮತ್ ಪ್ರತ್ಯಯ ಅಂದರೆ ಅನೃತ, ಅಸ್ಮತ್ ಪ್ರತ್ಯಯ ಅಂದರೆ ಸತ್ಯ. ಸತ್ಯ ಅನೃತ ಎರಡನ್ನು ಬೆರೆಸ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಒಂದೇ. ಇದನ್ನೇ ಸೂತ್ರ ಅಧ್ಯಾಸ ಭಾಷೆಯಲ್ಲಿ ಸತ್ಯಾನೃತೆ ಮಿಥುನೀಕೃತ್ಯ. ಮುಂಚೇನು ಹೇಳಿದ್ರು? ಯುಷ್ಮದಸ್ಮತ್ ಪ್ರತ್ಯಯೋಚರೆಯೋ ವಿಷಯಿಣೋ. ವಿಷಯಿ ಯಾಕೆ? ಎಲ್ಲವನ್ನೂ ಕೂಡ ತನಗಿಂತ ಭಿನ್ನವೆಲ್ಲವೂ ಅರಿತಾ ಇರತಕ್ಕಂಥವನಿವನು. ಮತ್ತು ಇನ್ನೊಂದು ಯಾವುದು? ಅದಕ್ಕೆ ವಿರುದ್ಧವಾದದ್ದು ವಿಷಯ. ವಿಷಯ ಮತ್ತು ವಿಷಯಿ. ಮತ್ತು ವಿಷಯ ಅಂತಕ್ಕಂಥದ್ದು ಏನಾಗಿದೆ? ಅನೃತ ಸ್ವರೂಪ. ವಿಷಯಿ ಅಂತಕ್ಕಂಥದ್ದು ಸತ್ಯ ಸ್ವರೂಪ. ವಿಷಯ ಅಂತಕ್ಕಂಥದ್ದು ಯುಷ್ಮತ್ ಪ್ರತ್ಯಯೋಚರ, ಇದಂ ಪ್ರತ್ಯಯೋಚರ. ಮತ್ತು ವಿಷಯಿ ಅಂತಕ್ಕಂಥದ್ದು ಅಸ್ಮತ್ ಪ್ರತ್ಯಗೋಚರ, ಅಹಂ ಪ್ರತ್ಯಗೋಚರ. ಹೀಗೆ ಇವೆರಡನ್ನೂ ಕೂಡ ವಿರುದ್ಧ ಸ್ವಭಾವ ಬೆಳೆಸ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೇವೆ ಅಂಥೇಳಿ ಮುಂದೆ ಹೇಳ್ತಾರೆ. ಇವಾಗ ನೋಡಿ, ತಯೋಶ್ಚ ಸತ್ಯಾನೃತಯೋ ಆತ್ಮನಃ ಪ್ರತ್ಯಕ್ತ್ವಂ ಬೋಧೃತ್ವಂಚ ಅಹಂಕಾರೇ ಅಹಂಕಾರಸ್ಯ ವಿಕ್ರಿಯಾವತ್ವಂ ಬೋಧ್ಯತ್ವಂಚ ಆತ್ಮನಿ ಸರ್ವ ವಿಕ್ರಿಯಾ ಸಾಕ್ಷಿಣಿ ಅಧ್ಯಸ್ಯ ಅಹಂ ವೇದಿತ ಕರ್ತ ಭೋಕ್ತ ಇತಿ ಚ ಮೃಷೈವ ಅಭಿಮನ್ಯತೆ. ಈಗ ತಯೋಶ್ಚ ಸತ್ಯಾನೃತಯೋ. ತಯೋಶ್ಚ ಅಂದ್ರೇನು? ಆ ಸತ್ಯಾನೃತಯೋ. ಸತ್ಯಾನೃತಯೋ ಅಂತಂದ್ರೆ ಏನು? ನಾನು ನೀನು ಎಂಬತಕ್ಕಂಥ ಅದೇನು? ಯುಷ್ಮತ್ ಪ್ರತ್ಯಯ ಗೋಚರ, ಅಸ್ಮತ್ ಪ್ರತ್ಯಯ ಗೋಚರ. ಇವೆರಡೂ ಏನು ಅದಕ್ಕೆ ವಿವರಣೆ ಕೊಡ್ತಾ ಇದೆ. ಯಾವುದು ಅಂದರೆ ಆತ್ಮನಃ ಪ್ರತ್ಯಕ್ತ್ವಂ ಬೋಧೃತ್ವಂಚ ಅಹಂಕಾರ. ಈ ಆತ್ಮ ಅಸ್ಮತ್ ಪ್ರತ್ಯಯ ಗೋಚರ ಇದ್ದಾರಲ್ಲ, ಅವನು ಏನಾಗಿದ್ದಾನೋ ಸ್ವರೂಪ ಏನು? ಪ್ರತ್ಯಕ್ತ್ವಂ,
ಎಲ್ಲದಕ್ಕಿಂತ ಅತಿ ಸೂಕ್ಷ್ಮನಾಗಿರ್ತಕ್ಕಂಥದ್ದು, ಎಲ್ಲದಕ್ಕಿಂತ ಒಳಗಡೆ ಇರತಕ್ಕಂಥದ್ದು. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಅವುಗಳಿಗಿಂತಲೂ ಒಳಗಡೆ ಇರತಕ್ಕಂಥವು. ಅಂದರೆ ಏನು? ಇವುಗಳಿಗೂ ಕೂಡ ಕಾರಣನಾಗಿರತಕ್ಕಂಥವನು. ಒಂದು ಅತ್ಯಂತ ಬಾಹ್ಯ ಶರೀರ, ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾದದ್ದು ಒಳಗಿರತಕ್ಕಂಥದ್ದು ಇಂದ್ರಿಯ, ಅದಕ್ಕಿಂತಲೂ ಸೂಕ್ಷ್ಮ ಒಳಗಿರತಕ್ಕಂಥದ್ದು ಮನಸ್ಸು, ಅದಕ್ಕೂ ಒಳಗಿರತಕ್ಕಂಥದ್ದು ಬುದ್ಧಿ, ಅದಕ್ಕೂ ಒಳಗಿರತಕ್ಕಂಥದ್ದು ಚಿತ್ತ, ಅದಕ್ಕೂ ಒಳಗಿರತಕ್ಕಂಥದ್ದು ಅಹಂಕಾರ. ಇದೇ ಅಹಂಕಾರ, ನಾನು ಅಂತ ಹೇಳ್ತೀವಲ್ಲ, ಅದು ಅಹಂಕಾರ. ಹೀಗಾಗಿ ಏನಾಗಿದೆ, ಈ ಅದಕ್ಕೂ ಒಳಗಿರತಕ್ಕಂಥದ್ದು ಪ್ರತ್ಯೇಗಾತ್ಮ ತತ್ವ. ಇಂತಹ ಪ್ರತ್ಯೇಗಾತ್ಮ ತತ್ವವನ್ನು ಅದ್ಯಾವುದು ಪ್ರತ್ಯಕ್ತವಾದು. ಮತ್ತು ಬೋಧೃತ್ವಂ ಅಂತ ಏನು? ಎಲ್ಲವನ್ನೂ ಅರಿಯತಕ್ಕಂಥವನು, ವಿಷಯಿ ಅವನು. ಇದನ್ನು ಏನು? ಅಹಂಕಾರದಲ್ಲಿ, ಅಹಂಕಾರ ಅಂತಂದರೆ ಎಲ್ಲವೂ ಮನಸ್ಸು, ಬುದ್ಧಿ, ಚಿತ್ತ, ಎಲ್ಲ ಅಹಂಕಾರದಲ್ಲಿ. ಮತ್ತು ಅಹಂಕಾರ ಇದೆಯಲ್ಲ, ಅದರ ವಿಕ್ರಿಯಾವತ್ವಂ, ಅದು ಬದಲಾಗ್ತಾ ಇರುತ್ತೆ. ನಮಗೆಲ್ಲರೂ ಅನುಭವದಲ್ಲೇ ಇದೆ. ಈಗ ಇದ್ದ ಒಂದು ಕ್ಷಣದಲ್ಲಿರತಕ್ಕಂಥ ಸ್ಥಿತಿ ಮುಂದೆ ಇರೋದಿಲ್ಲ. ಹೀಗೆ ಈ ವಿಕ್ರಿಯಾವತ್ವಂ ಮತ್ತು ಬೋಧ್ಯತ್ವಂಚ, ಅಂದರೆ ಇದು ಬೋಧ್ಯ ಅಂತಂದ್ರೆ ಏನು? ತಿಳಿಯುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು, ತಿಳಿಯುವುದಕ್ಕೆ ವಿಷಯವಾಗಿರ್ತಕ್ಕಂಥದ್ದು. ಇದು ಕೇವಲ ವಿಷಯ, ತಿಳಿಯುವುದಕ್ಕೆ ವಿಷಯವಾಗಿರ್ತಕ್ಕಂಥದ್ದು. ಇಂಥ ಅಹಂಕಾರವನ್ನು ಈ ಪ್ರತ್ಯಕ್ತ್ವ, ಬೋಧೃತ್ವ ಇರತಕ್ಕಂಥ ಒಂದು ಪ್ರತ್ಯೇಗಾತ್ಮನಲ್ಲಿ, ಮತ್ತು ಅದು ಹೇಗಿದೆ? ಆ ಪ್ರತ್ಯೇಗಾತ್ಮ ಸರ್ವ ವಿಕ್ರಿಯ ಸಾಕ್ಷಿಣಿ, ಎಲ್ಲ ವಿಕಾರಗಳಿಗೂ ಕೂಡ ಸಾಕ್ಷಿಯಾಗಿರತಕ್ಕಂತಹ. ಅದೇನರ್ಥ? ಎಲ್ಲ ವಿಕಾರಗಳಿಗೂ ಸಾಕ್ಷಿ ಅಂತಂದ್ರು ಒಂದೇ, ಸ್ವಯಂ ವಿಕಾರರಹಿತ ಅಂತಂದ್ರು ಒಂದೇ. ಸ್ವಯಂ ವಿಕಾರರಹಿತ ಅಂತ ಆಗಿಬಿಟ್ರೆ ವಿಕಾರ ಸಾಕ್ಷಿ ಹೇಗಾಗುತ್ತೆ? ಸಾಕ್ಷಿಯಾಗುವುದಿಲ್ಲ. ಸಾಕ್ಷಿಯಾದವನು ನಿರ್ವಿಕಾರವಾಗಿ ಒಂದು ಕಡೆ ಕೂತಿರ್ಬೇಕಷ್ಟೆ. ಆಗ ಏನು? ಬರ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದು ಎಲ್ಲವನ್ನು ನೋಡಬಹುದು ಸಾಕ್ಷಿಯಾಗಿ. ಸಾಕ್ಷಿ ಅಂತ ಹೇಳ್ತಾರೆ. ಅವನು ಕೂಡ ಅದ್ರ ಜೊತೆ ಹೋಗ್ತಾ ಬರ್ತಾ ಇದ್ರೆ ಹೇಗೆ ಗೊತ್ತಾಗುತ್ತೆ? ಆದ್ದರಿಂದ ಏನಾದ್ರು ಸರ್ವ ವಿಕ್ರಿಯ, ಯಾವ ಸರ್ವ ವಿಕ್ರಿಯ ಇದೆಯಲ್ಲ, ಅದಕ್ಕೆ ಸಾಕ್ಷಿಭೂತವಾಗಿರ್ತಕ್ಕಂತಹ ಈ ಪ್ರತ್ಯೇಗಾತ್ಮನಲ್ಲಿ ಅಧ್ಯಾಸ ಮಾಡಿಕೊಂಡು, ಕಲಬೆರಕೆ ಮಾಡಿಕೊಂಡು, ಒಂದಕ್ಕೂ ಸೇರಿಸ್ಕೊಂಡು ಏನಾಗಿದೆ? ಆ ವ್ಯವಹಾರ ನಡೀತಾ ಇದೆ. ಎಲ್ಲ ವ್ಯವಹಾರ ನಡೀತಾ. ಅಹಂ ವೇದಿತ, ನಾನು ತಿಳಿಯುವವನು, ನಾನು ಮಾಡುವವನು, ನಾನು ಅನುಭವಿಸುವವನು. ಹೀಗೆ ಮೃಷೈವ ಅಭಿಮನ್ಯತೆ. ಇದು ನಿಜವಾಗ್ಲೂ ಯಾಕೆ? ಈ ಅನಾತ್ಮ ವಸ್ತು ಅಂತಕ್ಕಂಥದ್ದೇ ಮುಂಚೆ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಅದನ್ನು ಬೆರೆಸ್ಕೊಂಡು ವ್ಯವಹಾರ ಮಾಡತಕ್ಕಂಥದ್ದು ಇನ್ನೂ ಇಲ್ಲೇ ಇರ್ತಕ್ಕಂಥದ್ದು. ಹೌದು ತಾನೆ? ಈಗ ಯಾವುದೋ ಒಂದು ವಿಚಾರವನ್ನು ತಗೊಂಡ್ರೆ ಅದು ಈಗ ಮೊಲದ ಕೊಂಬು ಇಲ್ಲದೆ ಇರತಕ್ಕಂಥ ವಿಚಾರ. ಮೊಲದ ಕೊಂಬು ತಗೊಂಡು ನೋಡ್ರಿ, ಇದು ಮೊಲದ ಕೊಂಬಿನಿಂದ ಈ ವಿಗ್ರಹ ಮಾಡಿದ್ದಾರಲ್ಲ, ಇದಕ್ಕೆ ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಅಥವಾ ಇದು ಬಹಳ ಚೆನ್ನಾಗಿದೆ ಅಂದರೆ ಏನರ್ಥ? ಎಲ್ಲ ಸುಳ್ಳು ಅಂತ ಅರ್ಥ. ಯಾಕೆ? ಮೊಲದ ಕೊಂಬು ಅಂತಕ್ಕಂಥ ಪದಾರ್ಥವೇ ಇಲ್ಲ ಮೊದಲಿಗೆ. ಹಾಗೆ ಇದೇನಾಗಿದೆ? ಮೃಷೈವ, ಮೊಟ್ಟ ಮೊದಲಿಗೆ ಈ ಅನಾತ್ಮ ವಸ್ತು ಅಂತಕ್ಕಂಥದ್ದೇ ಇಲ್ಲ. ಹಾಗಾಗಿ ಅದರಿಂದ ತೋರ್ತಾ ಇರತಕ್ಕಂಥ ಎಲ್ಲ ವಿಕಾರಗಳು ಕೂಡ ಅದು ಕೂಡ ಸುಳ್ಳೆ ತೋರ್ತಾ ಇರತಕ್ಕಂಥದ್ದು ಅಷ್ಟೆ. ತದೇವಂ ಅಸ್ಮತ್ಪ್ರತ್ಯಗೋಚರೆ ವ್ಯಾವಹಾರಿಕೆ ವಿಷಯಿನಿ ಯುಷ್ಮತ್ಪ್ರತ್ಯಗೋಚರಾಣಾಮಪಿ ದೇಹೇಂದ್ರಿಯ ಮನೋಬುದ್ಧೀನಾಂ ವಿಷಯಭೂತಾನಾಂ. ಇಲ್ಲಿ ಇದು ಒಂದು ಅದನ್ನೇ ಇನ್ನು ಸರಿ ಹೇಳ್ತಾ ಇದ್ದಾರೆ. ತದೆ ಹೀಗೆ ಅಸ್ಮತ್ ಪ್ರತ್ಯಗೋಚರ, ನಾನು ಎಂಬ ಒಂದು ಅರಿವಿಗೆ ಗೋಚರವಾಗಿರತಕ್ಕಂತಹ, ಮತ್ತು ವ್ಯವಹಾರದಲ್ಲಿ ಆ ವ್ಯಾವಹಾರಿಕೆ ವಿಷಯ ಅಂತ ಹೇಳ್ತಕ್ಕಂಥದ್ದಲ್ಲಿ ಅಷ್ಟೇ, ಇನ್ನೇನಿಲ್ಲ. ವಿಷಯ ಅಂತ ಯಾಕೆಂದರೆ ವಿಷಯವೇ ಇಲ್ಲದೆ ಇದ್ದಾಗ ವಿಷಯ ಅಂತ ಹೇಳೋದೇನು? ವ್ಯವಹಾರದಲ್ಲಿ ಇದೆ ಅಂತ ಇಟ್ಕೊಂಡು ಹೇಳ್ತಾ ಇದ್ದ. ಆ ವಿಷಯದಲ್ಲಿ ಆ ಅಸ್ಮತ್ಪ್ರತ್ಯಯ ಗೋಚರ, ಅಸ್ಮತ್ಪ್ರತ್ಯಯದಲ್ಲಿ ವಿಷಯ. ಯುಷ್ಮತ್ಪ್ರತ್ಯಯ ಗೋಚರಾಣಾಮಪಿ ಅಂದರೆ ಈ ಅನಾತ್ಮ ನೀನು ಎಂಬತಕ್ಕಂಥ ಅರಿವಿಗೆ ಗೋಚರವಾಗಿರತಕ್ಕಂಥ ಎಲ್ಲವನ್ನೂ ಕೂಡ ದೇಹ, ಇಂದ್ರಿಯ, ಮನೋ, ಬುದ್ಧಿ, ಹೀಗೆ ವಿಷಯಭೂತವಾಗಿರತಕ್ಕಂಥ ಎಲ್ಲವನ್ನೂ
ಮತ್ತೆ ಏನು ಅದಕ್ಕೆ ತಿರ್ಗಾ ವಿಲೋಮ ಇಂದಿನಿಂದ ತದ್ವಿಪರ್ಯೇಣ ವಿಲೋಮ ಕ್ರಮದಿಂದ ಆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ತೇಷು ಅಂದರೆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ನಿತ್ಯ ವಿಷಯಿಣ ಆತ್ಮನಶ್ಚ ನಿತ್ಯ ಯಾವಾಗಲೂ ಕೂಡ ವಿಷಯವೇ ಅಲ್ಲ ಅವನು ವಿಷಯಿ ಇಂತಹ ಆತ್ಮನನ್ನ ತಾದಾತ್ಮ್ಯಂ ಅಂದರೆ ಒಂದಕ್ಕೊಂದು ಬೆಳಕಿಗೆ ನಾನು ಎಂಬುದಾಗಿ ಇದೇ ಅದು ಅದೇ ಇದು ನಾನು ಎಂಬುದಾಗಿ ಮಾಡಿಕೊಂಡು ಮತ್ತೆ ಅದರ ತಾಧರ್ಮ್ಯಂ ಅಂದರೆ ಅದರ ಧರ್ಮವನ್ನೂ ಕೂಡ ಯಾವುದೋ ಇಂದ್ರಿಯ ಮಾಡ್ತಾ ಇದೆ ನಾನು ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳೋದು, ಮನಸ್ಸು ಎಲ್ಲ ವ್ಯವಹಾರವನ್ನು ಮಾಡ್ತಾ ಇದೆ ನಾನು ಮಾಡ್ತಾ ಇದ್ದೇನೆ ಅಂದ್ಕೊಳ್ಳೋದು, ಅಹಂಕಾರ ಎಲ್ಲವನ್ನೂ ಮಾಡ್ತಾ ನಾನು ಮಾಡ್ತಾ ಇದ್ದೇನೆ ಅಂದ್ಕೊಳ್ಳೋದು. ಹೀಗೆ ಬಂದುಕೊಂಡು ಅಧ್ಯಸ್ಯ ಏನಾಗಿದೆ ಇಲ್ಲಿ ಆ ವ್ಯವಹಾರ ಶುರುವಾಯಿತು. ಏನು ಅಹಂ ಸ್ಥೂಲ ಕೃಶಃ ಗೌರ ಕೃಷ್ಣ ಮೂಕ ವಾಗ್ಮಿ ತಿಷ್ಠಾಮಿ ಗಚ್ಛಾಮಿ ಅಂಧ ಚಕ್ಷುಷ್ಮಾನ್ ಇತಿ. ಮತ್ತೆ ಮುಂದನೂ ಇದೆ, ಇಲ್ಲಿ ನೋಡೋಣ. ಇಲ್ಲಿ ಹೀಗೆ ಒಂದಕ್ಕೊಂದು ಕಲಬೆರಕೆ ಮಾಡಿಕೊಂಡು ಏನಾದ ವ್ಯವಹಾರ ಶುರುವಾಗುತ್ತೆ. ಏನಂತ ವ್ಯವಹಾರ? ನಾನು ಸ್ಥೂಲವಾಗಿದ್ದೇನೆ, ನಾನು ಕೃಶವಾಗಿದ್ದೇನೆ, ನಾನು ದಪ್ಪಗಿದ್ದೇನೆ, ಸಣ್ಣಗಿದ್ದೇನೆ, ನಾನು ಗೌರವರ್ಣವಾಗಿದ್ದೇನೆ, ಓದಿ ಬಣ್ಣವಾಗಿದ್ದೇನೆ, ನಾನು ಕಪ್ಪು ಬಣ್ಣವಾಗಿದ್ದೇನೆ, ನೀಲಿ ಬಣ್ಣದವನಾಗಿದ್ದೇನೆ, ಮೂಕ ನನಗೆ ಮೂಕ, ವಾಗ್ಮಿ ತಿಷ್ಠಾಮಿ. ನೋಡಿ ಇವೆಲ್ಲ ಏನು? ಈ ಸ್ಥೂಲ ಕೃಶ ಗೌರ ಕೃಷ್ಣ ಇಲ್ಲಿಯವರೆಗೂ ಏನಾಯಿತು? ಇವೆಲ್ಲ ದೇಹ ಧರ್ಮಗಳು. ಯಾವುದು? ಇವೆ ಸ್ಥೂಲ ಕೃಷ ಗೌರ ಕೃಷ್ಣ ಅಂತಕ್ಕಂಥ ಇದೆಯಲ್ಲ, ಇವೆಲ್ಲವೂ ಕೂಡ ದೇಹ ಧರ್ಮಗಳು. ಆ ದೇಹದ ಧರ್ಮಗಳು ತಾನು ಅಂದ್ಕೊಂಬಿಟ್ಟ, ಓಹೋ ನಾನೇ ದಪ್ಪನಾಗಿದ್ದೇನೆ, ನಾನೇ ಕೃಶವಾಗಿದ್ದೇನೆ ಅಂದ್ಕೊಂಡ. ಮತ್ತು ಮೂಕ ವಾಗ್ಮಿ, ನಾನು ಮೂಕನಾಗಿದ್ದೇನೆ, ಇದರಲ್ಲಿ ನಾನು ಚೆನ್ನಾಗಿ ಮಾತಾಡ್ತೇನೆ. ಇದು ಯಾವ ಧರ್ಮ? ಇದು ಇಂದ್ರಿಯ ಧರ್ಮ. ಮೊದಲನೇದು ಇದು ದೇಹ ಧರ್ಮ, ಇದು ಇಂದ್ರಿಯ ಧರ್ಮ. ಮತ್ತು ತಿಷ್ಠಾಮಿ ಗಚ್ಛಾಮಿ, ಇದು ಯಾವುದಿದು? ಇದೂ ಕೂಡ ಯಾವುದಿದು? ದೇಹದ ಧರ್ಮಗಳು. ಸ್ಥೂಲಾಕೃಶ ತಿಷ್ಠಾಮಿ ಗಚ್ಛಾಮಿ ಅಂತಕ್ಕಂಥದ್ದು ಕೂಡ ಅವು ಕೂಡ ಈ ಒಂದು ನಮ್ಮ ಇದಕ್ಕೆ ತಿಂತಿರೋದು ಯಾವುದು? ದೇಹ. ಕೂತಿರೋದು ಯಾವುದು? ದೇಹ. ಮತ್ತು ಅಂಧ ಚಕ್ಷುಷ್ಮಾನ್, ಇವು ಕೂಡ ಅಷ್ಟೇ. ಯಾವುದಿದು? ಇಂದ್ರಿಯ ಧರ್ಮಗಳು. ಅಂಧ ಚಕ್ಷುಷ್ಮಾನ್, ಒಂದು ದೇಹ ಧರ್ಮ, ಒಂದು ಇಂದ್ರಿಯ ಧರ್ಮ. ಮತ್ತು ಮುಂದೆ ಏನು ಹೇಳ್ತಾರೆ ರೀತಿ? ಸಂಕಲ್ಪಯಾಮಿ ಇಚ್ಛಾಮಿ ದ್ವೇಷ್ಮಿ ಸಂಶಯೇ ಅಧ್ಯವಸ್ಯಾಮಿ ಇತಿ. ಇದು ಯಾವುದಿದು? ಇಚ್ಛಾಮಿ ದ್ವೇಷಿ ಸಂಶಯ ದೇವಸ್ಥಾನ, ಇದು ಅಂತಃಕರಣ ಧರ್ಮ. ಏನಾಯಿತು? ದೇಹ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ. ಹೌದು ತಾನೆ? ಇನ್ನೊಂದು ಬಾಹ್ಯ ಧರ್ಮನೂ ಅಂತ ಒಂದಿದೆ. ಆ ಬಾಹ್ಯ ಧರ್ಮವನ್ನು ಇಲ್ಲಿ ಇಟ್ಟಿದೆ. ಬಾಹ್ಯ ಧರ್ಮ ಅಂದರೆ ಅದು ಪೂರ್ತಿಯಾಗಿ ನನಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಅದನ್ನು ಮುಂದೆ ಅಧ್ಯಾಸ ಭಾಷೆಯಲ್ಲಿ ಅದು ಹೇಳ್ತಾರೆ. ನನಗಿಂತ ಭಿನ್ನವಾಗಿರ್ತಕ್ಕಂಥದ್ದು ನಾನು ಅಂದ್ಕೊಳ್ಳೋದು ಪೂರ್ಣವಾಗಿ. ಅದ್ಯಾವುದು? ಪುತ್ರ ಭಾರ್ಯ, ಮಗ ಗಂಡ ಹೆಂಡತಿ ಇಂಥವರು ನನಗಿದ್ವಿ, ಅವರೇ ನಾನು ಅಂದ್ಕೊಳ್ಳೋದು. ಅವ್ರಿಗೇನಾದರೂ ಅದು ನನಗಾಯಿತು ಅಂದ್ಕೊಳ್ಳೋದು. ಇದು ಬಾಹ್ಯ ಧರ್ಮ. ಅಲ್ಲಿ ಏನಾಯಿತು? ಬಾಹ್ಯ ಧರ್ಮ, ತನ್ನ ದೇಹ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ ಇಷ್ಟನ್ನೂ ಕೂಡ ತನ್ನಲ್ಲಿ ಅಂದರೆ ನಾನೇ ಇದನ್ನು ಮಾಡ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ, ಮತ್ತು ಇದನ್ನು ಅದರಲ್ಲಿ ವಿಪರ್ಯಯನ ಅಧ್ಯಾಸ ಮಾಡ್ಕೊಂಡು ವ್ಯವಹಾರ ಮಾಡ್ತಾರೆ. ಅದು ಇತ್ತೀಚ ವ್ಯವಹರತಿ ಇತರೇತರತ್ವ ಅವಿವೇಕೇನೈವ. ಇತರೆ ಅಂದರೆ ಒಂದಕ್ಕೊಂದು, ಒಂದು ಯಾವುದು? ಅಸ್ಮತ್ ಪ್ರತ್ಯಯ, ಇನ್ನೊಂದು ಯಾವುದು? ಯುಷ್ಮತ್ ಪ್ರತ್ಯಯ. ಒಂದು ಯಾವುದು? ಇದು ಪ್ರತ್ಯಗಾತ್ಮ, ಇನ್ನೊಂದು ಯಾವುದು? ಪರಾಗಾತ್ಮ. ಹೀಗೆ ಒಂದು ಆತ್ಮ, ಇನ್ನೊಂದು ಅನಾತ್ಮ, ಇವೆರಡಕ್ಕೂ ಕೂಡ ಇತರತ್ವ ಅವಿವೇಕೇನ, ಎರಡನ್ನೂ ಕೂಡ ವಿವೇಕ ವಿಂಗಡಿಸಿ ತಿಳಿದುಕೊಳ್ಳದೇ ಇರುವುದು. ಈ ಅಧ್ಯಾಸಕ್ಕೆ ಕಾರಣ ನೋಡಿ ಏನು ಕೊಟ್ಟರು? ವಿಂಗಡಿಸಿ ತಿಳಿದುಕೊಳ್ಳದೇ ಇರುವುದು, ಅಷ್ಟೇ ಕಾರಣ.
ಅವಿವೇಕೇನ ಅಧ್ಯಾಸ, ಅಧ್ಯಾಸೇನ ವ್ಯವಹಾರ. ಮತ್ತು ಅದರ ಮಧ್ಯ ಏನು? ಎರಡನ್ನೂ ಕಲಬರಕೆ ಮಾಡಿಕೊಂಡು ಸತ್ಯಾನೃತೆ ಮಿಥುನೀಕೃತ್ಯ, ಮಿಥುನೀಕರಣ. ಅಧ್ಯಾಸ ಮಾಡಿಕೊಂಡ ಮಿಥುನೀಕರಣವಾಯಿತು, ವ್ಯವಹಾರವಾಯಿತು. ಇದು ಹೀಗೆ ವ್ಯತ್ಯಾಸ. ಮತ್ತು ಇದನ್ನೇ ನೋಡಿ, ಅಧ್ಯಾಸ ಭಾಷ್ಯದಲ್ಲಿ ಇದನ್ನು ಬಹಳ ಇದೇ ಅರ್ಥ ಬರತಕ್ಕಂಥ ವಾಕ್ಯ ಅಧ್ಯಾಸ ಭಾಷ್ಯದ ಕೊನೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಬಾಕ್ಯ ಧರ್ಮವನ್ನು ಹೇಳಿಲ್ಲ, ಅಲ್ಲಿ ಬಾಕ್ಯ ಧರ್ಮವನ್ನು ಅದನ್ನು ಹೇಳಿದ್ದಾರೆ ಆಚಾರ್ಯರು. ತದ್ಯಥಾ ಪುತ್ರ ಭಾರ್ಯಾದಿಷು ವಿಕಲೇಶು ಸಕಲೇಶು ವಾ ಅಹಮೇವ ವಿಕಲ ಸಕಲೋ ವೇತಿ ಬಾಹ್ಯ ಧರ್ಮಾನ್ ಆತ್ಮನ್ಯಧ್ಯಸ್ಯತಿ. ಪುತ್ರ ಭಾರ್ಯ ಇವರು ಎಲ್ಲ ಬೇರೆ ಎಲ್ಲ ಯಾರು ಬೇಕಾದ್ರೂ ಆಗ್ಬೋದು. ಅವರಿಗೆ ವಿಕಲೇಶು ಸಕಲೇಶು ವಾ, ಅವರಿಗೆ ಏನೋ ಒಂದು ವೃದ್ಧಿ ಆಯಿತು, ಒಳ್ಳೆಯದಾಯಿತು, ಅಥವಾ ಕೆಟ್ಟದ್ದು ಇನ್ನೊಂದಾಯಿತು. ಆದರೆ ಅಹಮೇವ ವಿಕಲ ಸಕಲೋ ವೇತಿ, ನನಗೇ ಒಳ್ಳೆಯದಾಯಿತು, ನನಗೇ ಕೆಟ್ಟದಾಯಿತು ಅನ್ಕೊಂಡ್ಬಿಡ್ತಾನೆ. ಏನಂತ ಇದು? ಇವೆಲ್ಲ ಯಾರಿಗೂ ಬಾಹ್ಯ ಧರ್ಮ. ಇವರು ಇದಿಷ್ಟಕ್ಕೂ ಇನ್ನೊಂದು ಹೆಸರೇನು? ಅಧ್ಯಾಸ, ಧರ್ಮಾಧ್ಯಾಸ. ಇವೆಲ್ಲ ಪುತ್ರ ಭಾರ ಇವೆಲ್ಲ ಇದೆಯಲ್ಲ, ಇವೆಲ್ಲ ಯಾವುದು? ಧರ್ಮಾಧ್ಯಾಸ. ಬಾಹ್ಯ ಧರ್ಮ, ದೇಹ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ, ಇವನ್ನು ಅಧ್ಯಾಸ ಮಾಡ್ಕೊಳ್ತಾ, ಇದು ಧರ್ಮಾಧ್ಯಾಸ ಅಂತ ಹೆಸರು ಇದಕ್ಕೆ. ತದ್ಯಥಾ ಪುತ್ರ ಭಾರ್ಯಾದಿಷು ವಿಕಲೇಶು ಸಕಲೇಶು ವಾ ಅಹಮೇವ ವಿಕಲ ಸಕಲೋ ವೇತಿ ಬಾಹ್ಯ ಧರ್ಮಾನಾತ್ಮನ್ಯಧ್ಯಸ್ಯತಿ. ಬಾಹ್ಯ ಧರ್ಮ ಆಯಿತು. ಇನ್ನು ಮುಂದೆ ಇಲ್ಲಿ ಹೇಳಿದ್ದಾರಲ್ಲ ಅದು ತಥಾ ದೇಹಧರ್ಮಾನ್ ಸ್ಥೂಲೋಹಂ ಕೃಶೋಹಂ ಗೌರೋಹಂ ತಿಷ್ಠಾಮಿ ಗಚ್ಛಾಮಿ ಲಂಘಯಾಮಿ ಚೇತಿ. ಇದು ಯಾವುದು? ದೇಹಧರ್ಮ. ತಥಾ ಇಂದ್ರಿಯ ಧರ್ಮಾನ್, ಇಂದ್ರಿಯ ಧರ್ಮ ಹೇಳ್ತಾರೆ. ಯಾವುದು? ಮೂಕಃ ಕಾಣಃ ಕ್ಲೀಬಃ ಬಧಿರಃ ಅಂಧೋಹಮಿತಿ. ನಾನೇ ಮೂಕ, ಕಾಣ ವಕ್ಕಣ್ಣ, ಕ್ಲೀಬ ನಪುಂಸಕ, ಬಧಿರ ಕಿವುಡ, ನಾನು ಕುರುಡ. ಕಾಣ ಅಂದರೆ ಒಂದು ಕಣ್ಣಿಲ್ಲದೆ ಇದ್ದವನು, ಅಂಧ ಅಂದರೆ ಎರಡೂ ಕಣ್ಣಿಲ್ಲದೆ ಇದ್ದವನು. ತಥಾ ಅಂತಃಕರಣ ಧರ್ಮಾನ್, ಇವಾಗ ಅಂತಃಕರಣ ಧರ್ಮ ಯಾವುದು? ಕಾಮ ಸಂಕಲ್ಪ ವಿಚಿಕಿತ್ಸಾ ಅಧ್ಯವಸಾಯ. ಅಧ್ಯವಸಾಯ, ವಿಚಿಕಿತ್ಸಾ, ಸಂಕಲ್ಪ, ಕಾಮ, ಇವೆಲ್ಲವೂ ಇವೇನಿದು? ಇವೆಲ್ಲವೂ ಕೂಡ ಧರ್ಮಾಧ್ಯಾಸ. ಹೌದಾನೆ? ಧರ್ಮಾಧ್ಯಾಸ. ಧರ್ಮಾಧ್ಯಾಸವನ್ನು ಹೇಳಿ ಇಲ್ಲಿ ತನಕ ಏನಾಯಿತು? ಧರ್ಮಾಧ್ಯಾಸವನ್ನು ಹೇಳಿದ್ದಾಯಿತು. ಏನು ಹೇಳ್ತಾರೆ ನೋಡಿ, ಕೊನೆಯ ವಾಕ್ಯದಲ್ಲಿ 4ನೇ, ತಮೇತಂ ಆತ್ಮಾನಾತ್ಮನೋ ಇತರೇತರ ತಾದಾತ್ಮ್ಯ ತಾಧರ್ಮ್ಯ ಅಧ್ಯಾಸಂ. ಇವಾಗ ತಾದಾತ್ಮ್ಯ ಇದ್ಯಾವುದು? ತಾದಾತ್ಮ್ಯ ಅಂದರೆ ತಾನೇ ಅದು ಅಂತ. ತಾಧರ್ಮ್ಯ ತನ್ನ ಸ್ವರೂಪಾಧ್ಯಾಸ. ತಾಧರ್ಮ ಅಂತಂದರೆ ಧರ್ಮಾಧ್ಯಾಸ, ಸ್ವರೂಪಾಧ್ಯಾಸ. ಧರ್ಮ್ಯಾಧ್ಯಾಸ ಅಂತಂದರೆ ಆ ಧರ್ಮದ ಧರ್ಮೀ ಅಧ್ಯಾಸ, ಸ್ವರೂಪಾಧ್ಯಾಸ, ಧರ್ಮಾಧ್ಯಾಸ, ಅದಕ್ಕೆ ಸಂಬಂಧಪಟ್ಟ ಧರ್ಮಗಳು. ಧರ್ಮೀ ಧರ್ಮ ಎರಡನ್ನೂ ಕೂಡ ಅಧ್ಯಾಸ ಮಾಡಿಕೊಂಡು ಇಲ್ಲಿ ಧರ್ಮಾಧ್ಯಾಸ ಹೇಳಿದ್ರು. ಹೌದು ತಾನೆ? ಧರ್ಮೀ ಅಧ್ಯಾಸ ಯಾವುದು? ಧರ್ಮೀ ಅಧ್ಯಾಸ ಅಂತಂದರೆ ಅಲ್ಲಿ ಮುಂದೆ ಹೇಳ್ತಾರೆ ನೋಡಿ, ಏವಂ, ಇಲ್ಲಿ ಸೂತ್ರ ಭಾಷೆ ಬರ್ತಕ್ಕಂಥ ಮಾತಿದು. ಏವಂ ಅಹಂ ಪ್ರತ್ಯಯಿನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಧ್ಯಸ್ಯ ತಂಚ ಪ್ರತ್ಯಗಾತ್ಮಾನಂ ಸರ್ವಸಾಕ್ಷಿಣಂ ತದ್ವಿಪರ್ಯಯೇನ ಅಂತಃಕರಣಾದಿಷು ಅಧ್ಯಸ್ಯತಿ. ಇದು ಮುಂದೆ ಹೇಳ್ತಾರೆ. ಈ ಧರ್ಮಿ ಅವನು ಅಧ್ಯಾಸ. ಇದು ಧರ್ಮಿ ಏನು? ಧರ್ಮ ಉಳ್ಳವನು. ಅವನು ಯಾರು? ಅಹಂ ಪ್ರತ್ಯಯಿ, ಅಶೇಷ ಸ್ವಪ್ರಚಾರ ಸಾಕ್ಷಿಣಿ, ಅವನು ಧರ್ಮಿ. ಮತ್ತು ಈ ಒಂದು ಅಧ್ಯಾಸವನ್ನು ಉಳ್ಳವನು ಅವನಲ್ಲಿ ಧರ್ಮಿ. ಹೀಗೆ ಧರ್ಮಿ ಅಧ್ಯಾಸ, ಧರ್ಮಾಧ್ಯಾಸ ಎರಡನ್ನೂ ಕೂಡ ಹೇಳ್ತಾರೆ. ವಸ್ತು ತಮೇತಂ ಆತ್ಮಾನಾತ್ಮನೋ ಇತರೇತರ ತಾದಾತ್ಮ್ಯ ತಾಧರ್ಮ್ಯ ಅಧ್ಯಾಸಂ ಅವಿದ್ಯಾ ಇತಿ ಮನ್ಯಂತೆ
ತತ್ವದರ್ಶಿನಃ. ಈಗ ಇದಕ್ಕೆ ಉತ್ತರ ಸಿಗ್ತೇನಪ್ಪ. ಅಧ್ಯಾಸ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಅವಿದ್ಯಾ ಅಂತ ಹೆಡ್ಡಿಂಗ್ ಕೊಟ್ರಿ, ತಲೆಬರಹವನ್ನು ಕೊಟ್ಟು ಅಧ್ಯಾಸ ಅಂತ ಅನ್ನೋದನ್ನು ವಿವರಣೆ ಕೊಡ್ತಾ ಇದ್ದೀರಲ್ಲ ಯಾಕೆ ಅಂದರೆ ಅದೇ ಇದನ್ನೇ ಇದೆಯಲ್ಲ ನೋಡಿ. ಅಧ್ಯಾಸಂ ತಾ ತಾದಾತ್ಮ್ಯ ತಾಧರ್ಮ್ಯ ಅಧ್ಯಾಸಂ. ಈ ಅಧ್ಯಾಸವನ್ನು ಎರಡೂ ಅಧ್ಯಾಸ, ಧರ್ಮಾಧ್ಯಾಸ ಧರ್ಮ್ಯಾಧ್ಯಾಸ ಎರಡನ್ನೂ ಕೂಡ ಅವಿದ್ಯಾ ಇತಿ ಮನ್ಯಂತೆ ತತ್ವದರ್ಶಿನಃ. ತತ್ವ ಅಂತಂದ್ರಕ್ಕಂಥೇನು? ಅದೇ ಅದರ ಸ್ವರೂಪವನ್ನು ಬಲ್ಲವರು ಏನು ಹೇಳ್ತಾರೆ? ಇದನ್ನೇ ಅಧ್ಯಾಸ, ಇದನ್ನೇ ಅವಿದ್ಯಾ ಎಂಬುದಾಗಿ ಹೇಳುತ್ತಾರೆ. ತದ್ವಿವೇಕೇನ ಚ ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಮಾಹು. ಅವಿದ್ಯಾ ಹೇಳಾಯಿತು. ಅವಿದ್ಯಾ ಅಂದರೆ ಅವಿದ್ಯೆಗೆ ವಿರುದ್ಧವಾದದ್ದೇ ವಿದ್ಯಾ. ಯಾವುದದು? ಅದನ್ನು ವಿವೇಕದಿಂದ, ಏನು ವಿವೇಕದಿಂದಲೇ ವಿವಿಚ್ಯ, ವಿಂಗಡಿಸಿ ಅಂತ ಅರ್ಥ. ವಿವೇಕ ಎರಡನ್ನು ಬೇರೆ ಬೇರೆ, ಓಹೋ ಇದರ ಸ್ವರೂಪ ಇದು, ಇದರ ಸ್ವರೂಪ ಇದು ಎಂಬುದಾಗಿ ವಿವೇಕದಿಂದ ವಿಂಗಡಿಸಿ ಆ ವಸ್ತು ಸ್ವರೂಪವನ್ನು ಅವಧಾರಣಂ ಅಂದ್ರೇನು? ನಿಶ್ಚಯ ಮಾಡಿ ತಿಳಿದುಕೊಳ್ಳುವುದಕ್ಕೆ ವಿದ್ಯಾ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೆ ವಿದ್ಯಾ ಅಂತಂಬುದು ಹೆಸರು. ಇದಕ್ಕೆ ವಿರುದ್ಧವಾದದ್ದು ವಿದ್ಯಾ ಅಂತಕ್ಕಂಥದ್ದು. ಇದು ಈ ಒಂದು ಧರ್ಮಾಧ್ಯಾಸ ಧರ್ಮ್ಯಾಧ್ಯಾಸ ಅಂತ ಕುರಿತಾದದ್ರ ಒಂದು. ಇನ್ನು ಮುಂದೆ ಇದನ್ನು ವಿವರಣೆಯನ್ನೇ ಕೊಡ್ತಾ ಹೋಗ್ತಾರೆ. ಇಲ್ಲಿ ವಿವೇಕ ಅಂತಂದರೆ ವಿಂಗಡ ತಿಳಿದುಕೊಳ್ತಕ್ಕಂಥದ್ದು. ವಿಂಗಡ ತಿಳಿದುಕೊಳ್ತಕ್ಕಂಥದ್ದು ಏನು ಬರೀ ವೇದಾಂತದ ಮಾತ್ರ ಹೇಳಿದಾರಾ? ಇಲ್ಲ, ಎಲ್ಲರೂ ಹೇಳಿದ್ದಾರೆ. ಸಾಮಾನ್ಯವಾಗಿ ಸಮಾನದಿಂದ ಎಲ್ಲರೂ ಹೇಳಿದ್ದಾರೆ. ಅಂದರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಎಂಥ ವಿವೇಕ, ಅವ್ರು ಹೇಳಿರ್ತಕ್ಕಂಥದ್ದು ಎಂಥ ವಿವೇಕ, ಅದಕ್ಕೆ ದೃಷ್ಟಾಂತ ಏನು ಅಂತಕ್ಕಂಥದ್ದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಆ ದೃಷ್ಟಾಂತ ಇಲ್ಲಿ ಕೊಟ್ಟಿಲ್ಲ, ಅದನ್ನು ನಾವು ಅದನ್ನು ವಿಚಾರ ಮಾಡಿ ತಿಳ್ಕೊಂಡ್ರೆ ಅದು ಸರಿಯಾದ ನಮಗೆ ಗೊತ್ತಾಗುತ್ತೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಇವತ್ತು ಸ್ವಲ್ಪ ತೊಂದರೆ ಆಗೋಯ್ತು.